ಪಾಕ್ ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸಿ ಸೇನಾಪಡೆಗಳಿಗೆ ಮೋದಿ ಖಡಕ್ ಆಗಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಕಾಶ್ಮೀರದ ವಿಚಾರದಲ್ಲಿ ಅಮೆರಿಕ ಮಧ್ಯಸ್ಥಿಕೆ ತಿರಸ್ಕೃತ ಅಂತೇಳಿ ಮೋದಿ ಅವರು ಖಡಕ್ ವಾರ್ನ್ ಮಾಡಿದ್ದಾರೆ. ಈಗಾಗಲೇ ಒಂದು ಸಲ ಅಮೆರಿಕ ಮಧ್ಯ ಪ್ರವೇಶ ಮಾಡಿದ್ದಕ್ಕೆ ಇಷ್ಟೆಲ್ಲ ದಾಳಿಗಳಾಯ್ತು. ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗ್ತಾನೆ ಇದೆ ಪಾಕಿಸ್ತಾನದಿಂದ. ಹೀಗಾಗಿ ಯಾರ ಮಧ್ಯಸ್ಥಿಕೆನೂ ಬೇಡ ಅಂತೇಳಿ ಪಾಕಿಸ್ತಾನದ ಮಧ್ಯಸ್ಥಿಕೆಯನ್ನ ತಿರಸ್ಕಾರ ಮಾಡಲಾಗಿದೆ. ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಮೋದಿ ಖಡಕ್ ಸಂದೇಶ ರವಾನೆ ಆಗಿದೆ. ಕಾಶ್ಮೀರದ ವಿಚಾರದಲ್ಲಿ ಯಾರ ಮಧ್ಯಸ್ಥಿಕೆ ವಹಿಸೋದು ಬೇಡ, ನಮಗೆ ಯಾರ ಮಧ್ಯಸ್ಥಿಕೆಯಿಂದನೂ ಕೂಡ ಏನು ಉಪಯೋಗ ಇಲ್ಲ. ಪಾಕ್ ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸಿ ಅಂತ ಸೇನಾ ಪಡೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಕಾಶ್ಮೀರದ ವಿಚಾರದಲ್ಲಿ ಅಮೆರಿಕ ಮಧ್ಯಸ್ಥಿಕೆ ಈಗ ತಿರಸ್ಕೃತ ಆಗಿದೆ. ಈಗಾಗಲೇ ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಯಾವ ರೀತಿಯಾಗಿ ದಾಳಿಗಳಾಗ್ತಾ ಇತ್ತು, ಜೊತೆಗೆ ಪದೇ ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತ ದಾಳಿಗಳಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಡೆಯಿಂದ ಕೂಡ ನಮ್ಮನ್ನು ನಾವು ಸೇಫ್ ಮಾಡ್ಕೋಬೇಕಲ್ಲ, ನಮ್ಮ ದೇಶ ರಕ್ಷಣೆ ಮಾಡ್ಕೋಬೇಕು. ಹಾಗಾಗಿ ಭಾರತೀಯ ಸೇನೆ ಪ್ರತಿ ದಾಳಿಯನ್ನ ಅಥವಾ ಪ್ರತ್ಯುತ್ತರವನ್ನು ಕೊಡ್ತಾ ಇತ್ತು. ಹಿಂಗಿದ್ರೂ ಕೂಡ ಪಾಕಿಸ್ತಾನ ಹೆದರ್ಕೊಂಡೀಗ IMF ಇಂದ ಬಿಡುಗಡೆ ಆಗಬೇಕಾಗಿದ್ದಂಥ ಸಾಲದ ಹಣವನ್ನು ಬಿಡುಗಡೆ ಮಾಡಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಹೋಗಿ ಪಾಕಿಸ್ತಾನ ಏನು ಮಾಡ್ತು, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಾಲು ಹಿಡಿತು. ಭಿಕ್ಷಾಪಾತ್ರೆಯನ್ನು ತೆಗೆದುಕೊಂಡು ಹೋಗಿ ಭಿಕ್ಷೆ ಬೇಡ್ತು. ಹೆಂಗಾದರೂ ಮಾಡಿ ಸಂಧಾನ ಮಾಡಿಬಿಡಿ ಅಂತ. ಸಂಧಾನಕ್ಕೆ ನಾವು ಕೂಡ ಒಪ್ಕೊಂಡ್ವಿ, ನಮಗೇನೋ ಲಾಸ್ ಇಲ್ಲ ಅಂತ. ಬಟ್ ಹಂಗಿದ್ರೂ ಸಂಧಾನ ಆದ ಬಳಿಕ ಅಥವಾ ಕದನ ವಿರಾಮದ ಬಳಿಕ 3 ಗಂಟೆಗಳ ನಂತರ ಮತ್ತೆ ಪಾಕ್ ಈ ರೀತಿಯಾಗಿ ದಾಳಿಯನ್ನು ಮಾಡ್ತು. ಹಾಗಾಗಿ ಈಗ ಪ್ರಧಾನಿ ಮೋದಿಯವರು ಸಭೆಯಲ್ಲಿ ಒಂದು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ಗೆ ಮೋದಿಯವರು ಸಂದೇಶ ರವಾನೆ ಮಾಡಿರೋದು, ನಿಮ್ಮ ಮಧ್ಯಸ್ಥಿಕೆ ಬೇಡ ಅಂತೇಳಿ ಮೋದಿ ಹೇಳಿದ್ದಾರೆ. ಮಧ್ಯಸ್ಥಿಕೆಯಿಂದ ಆಗುವಂಥ ಲಾಭಕ್ಕಿಂತ ನಷ್ಟವೇ ಜಾಸ್ತಿ. ಈ ರೀತಿ ಸೀಸ್ ಫೈರ್ ಮಾಡಿದ ತಕ್ಷಣವೇ ನೋಡಿ 2 ಯೋಧರು ಸಾವನ್ನಪ್ಪಿದ್ರು, ಹುತಾತ್ಮರಾದ್ರು. ನಾವೇನೋ ಒಪ್ಕೊಳ್ತೀವಿ ಕದನ ವಿರಾಮಕ್ಕೆ, ಆದರೆ ಒಪ್ಕೊಂಡ ನಂತರ ಮತ್ತೆ ಈ ರೀತಿಯಾಗಿ ಕದನ ವಿರಾಮ ಉಲ್ಲಂಘನೆ ಆಗೋದು ಪಾಕಿಸ್ತಾನದ ಕಡೆಯಿಂದಾನೆ. ಹಾಗಾಗಿ ಇಲ್ಲಿ ಯಾರೂ ಮಧ್ಯಸ್ಥಿಕೆ ವಹಿಸೋದು ಬೇಡ ಅಂತ ಡೊನಾಲ್ಡ್ ಟ್ರಂಪ್ ಅವರಿಗೆ ನೇರವಾಗಿ ಈ ರೀತಿಯಾಗಿ ಒಂದಷ್ಟು ನಿಷ್ಠೂರವಾದಂಥ ಮಾತುಗಳನ್ನು ಮೋದಿಯವರು ಆಡಿರೋದು. ಯಾರೂ ಕೂಡ ಮಧ್ಯಸ್ಥಿಕೆ ವಹಿಸೋದು ಬೇಡ, ನಮ್ಮ ಸೇನೆಗಳಿಗೆ ಇದು ಸೂಚನೆ. 3 ಸೇನೆಗಳು ಕೂಡ ಯಾವ ರೀತಿಯಾಗಿ ದೇಶವನ್ನು ರಕ್ಷಣೆ ಮಾಡೋದಕ್ಕೆ ಬೇಕಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ, ಪಾಕಿಸ್ತಾನವನ್ನು ಬಗ್ಗು ಬಡಿಯುವಂಥ ಕೆಲಸ ನಿಮ್ಮದು ಅಂತ. ಯಾಕೆಂದರೆ ಅಪ್ರಚೋದಿತ ದಾಳಿಯನ್ನು ಮಾಡ್ತೀರಾ, ಜನವಸತಿ ಪ್ರದೇಶಗಳ ಮೇಲೆ ಬಂದು ಅಟ್ಯಾಕ್ ಮಾಡ್ತಾರೆ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಇಲ್ಲೂ ಶಾಂತಿ ಮಂತ್ರವನ್ನು ಜಪಿಸ್ತೀರಿ ಅಂತ ಅಂದರೆ ಸಾವು ನೋವುಗಳು ಹೆಚ್ಚಾಗುತ್ತೆ. ದಾಳಿ ಆದಂಥ ಸಂದರ್ಭದಲ್ಲಿ ಪ್ರತ್ಯುತ್ತರ ಕೊಡಲಿಲ್ಲ, ಪ್ರತಿರೋಧವನ್ನು ವ್ಯಕ್ತಪಡಿಸಲಿಲ್ಲ ಅಂತ ಅಂದರೆ ಯಾತಕ್ಕಾಗಿ ಸೇನೆ ಬೇಕು ಅನ್ನುವಂಥ ಪ್ರಶ್ನೆ ಇದ್ದೇ ಇರುತ್ತೆ. ಫ್ರೀ ಹ್ಯಾಂಡ್ ಕೊಟ್ಟಿದ್ದೀರಾ ಸೇನೆಗೆ ಅಂತ ಅಂದಮೇಲೆ ದಾಳಿ ಆದಾಗ ಪ್ರತಿರೋಧವನ್ನು ವ್ಯಕ್ತಪಡಿಸೋದು ಸಹಜನೇ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರೇನು ಮಧ್ಯಸ್ಥಿಕೆ ವಹಿಸಿ 2 ದೇಶಗಳು ಕೂಡ ಕಾಮನ್ ಸೆನ್ಸನ್ನು ಯೂಸ್ ಮಾಡಿಕೊಂಡು ಈಗ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದಾವೆ ಅಂತ ದೊಡ್ಡದಾಗಿ ಬಡಾಯಿ ಕುಚ್ಕೊಳ್ಳೋದಕ್ಕೆ, ಅಂದರೆ ಈ 2 ದೇಶಗಳ ಮಧ್ಯೆ ಸಂಧಾನ ಮಾಡಿಬಿಟ್ಟೆ ನಾನು ಅಂತೇಳಿ ಒಂದು ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿದರು. ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದೇನು, ಕದನ ವಿರಾಮ ಘೋಷಣೆ ಆಗಿದೆ ಅಂತೇಳಿ ಪ್ರಕಟ ಮಾಡಿದ್ದೇನು. ಬಟ್ ಅದಾದ ನಂತರ 3 ಗಂಟೆಗಳಲ್ಲಿ ಮತ್ತೆ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತು. ಹೀಗಾಗಿ ಈಗಾಗಲೇ ಪ್ರಧಾನಿ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಮತ್ತೊಂದು ಸಭೆಯನ್ನು ಕರೆದಿದ್ದಾರೆ. ಸೇನಾ ಮುಖ್ಯಸ್ಥರು ಕೂಡ ಆ ಸಭೆಯಲ್ಲಿದ್ದಾರೆ, ಮತ್ತು DGMOಗಳು ಕೂಡ ಇದ್ದಾರೆ. ಆ ಸಭೆಯಲ್ಲಿ ಈ ಸಂದೇಶ ರವಾನೆ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಯಾರು ಮಧ್ಯಸ್ಥಿಕೆ ವಹಿಸೋದು ಬೇಡ, ಆ ಮಧ್ಯಸ್ಥಿಕೆಯಿಂದ ಆಗುವಂಥ ಲಾಭ ಏನೂ ಇಲ್ಲ. ಹಾಗಾಗಿ ಇನ್ಮೇಲೆ ದಾಳಿಗಳಾಯಿತು ಅಂದರೆ ಅದಕ್ಕೆ ಪ್ರತಿ ದಾಳಿ ಆಗಲೇಬೇಕು. ಅವ್ರು ಈ ರೀತಿಯಾಗಿ ಬಂದು ಸೇಡ್ ತೀರಿಸ್ಕೊಳ್ತಾರೆ ಅಂದರೆ ಅದಕ್ಕೆ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಮ್ಮ ಹತ್ರನೂ ಶಸ್ತ್ರಾಸ್ತ್ರಗಳಿವೆ. ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಅವರ ಕ್ಷಿಪಣಿಗಳು, ಡ್ರೋನ್ಗಳು ಎಲ್ಲವನ್ನು ಕೂಡ ಉಡಾಯಿಸುವಂಥ ಸಾಮರ್ಥ್ಯ ನಮಗಿದೆ. ಹಾಗಿದ್ರೂ ಅವರೇ ಬರ್ತಾರೆ ಕಾಲು ಕೆದ್ರುಕೊಂಡು ಯುದ್ಧ ಮಾಡೋದಕ್ಕೆ ಅಥವಾ ದಾಳಿ ಮಾಡೋದಕ್ಕೆ ಅಂದಾಗ ಕಣ್ಣು ಮುಚ್ಕೊಂಡು ಕೂರೋದಕ್ಕಾಗಲ್ಲ.